ಲೋ ದಿಲೀಪ, ವಸಂತ ಗಿಳಿಯಾರು, ಆಮೇಲೆ ಅವನ್ ಯಾರು ಕಿರಿಕೀರ್ತಿ, ಆಮೇಲೆ ನಿಮ್ ಗುರುಗಳು ಮಹೇಶ್ ವಿಕ್ರಮ್ ಹೆಗ್ಡೆ, ಯಾವನ್ನೂ ಬಿಟ್ಟಿಲ್ಲ. ನೀನ್ ಯಾವನೋ ನೀನು ಕುನ್ನಿ, ನಿನಗೆ ಎಷ್ಟಿದ್ರೆ ನಮ್ಗೆ ಎಷ್ಟಿರ್ಬೇಡ. ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮ ಏನಾದ್ರು ಮಾನ ಮರ್ಯಾದೆ ಉಳಿಸ್ಬೇಕು ಅವ್ರಿಗೆ ಅಂತ ನೀನ್ ಅನ್ಕೊಂಡಿದ್ರೆ ಮೊದ್ಲು ಆ ಫೇಕ್ ಅಕೌಂಟ್ಗಳ ಟೀಮ್ ಅನ್ನ ಬಿಡು. ಆಯ್ತಾ? ಒಂದು ಪೊಲಿಟಿಷಿಯನ್ ಆಗ್ಬೇಕಂದ್ರೂ ಒಳ್ಳೆತನನೇ ಗೆಲ್ಲೋದು. ಕೆಟ್ಟ ಕೊಳಕು ಕಮೆಂಟ್ ಮಾಡೋ ಎಲ್ಲಾ ಫೇಕ್ ಅಕೌಂಟ್ಗಳನ್ನು ಆ ಮಹೇಶ್ ವಿಕ್ರಮ್ ಹೆಗ್ಡೆ ತರ ಒಂದ್ ಟೀಮ್ ಮೇಂಟೈನ್ ಮಾಡ್ಕೊಂಡು ಆ ಗ್ರೂಪ್ ಅಲ್ಲಿ ನನ್ ಬಗ್ಗೆ ಏನು ಪೋಸ್ಟ್ ಹಾಕಿರೋದನ್ನ ಶೇರ್ ಮಾಡ್ಬಿಟ್ಟು ಅವರೆಲ್ಲ ಬಂದು ಕೆಟ್ಟ ಕೊಳಕು ಬೈದ್ ಬಿಟ್ರೆ ಹೆದರ್ಕೊಳ್ಳೋ ಹೆಣ್ಮಗಳೆಲ್ಲ ನಂದು ಒಂದ್ ಇದ್ ಕೂಡ ಕಿತ್ಕೊಳಕ್ ಆಗಲ್ಲ. ನಿನಗೆ ಆಗಿರ್ಬೋದು, ನಿನ್ ಟೀಮ್ಗೆ ಆಗಿರ್ಬೋದು. ಎಲ್ಲ ಕಚಡಗಳು, ಒಬ್ಬನಿಗೂ ಮುಖ ಇಲ್ಲ. ಮೋದಿಜಿ ಮುಖ ಹಾಕೊಂಡ್ ಬರ್ತಾರೆ, ಇಲ್ಲ ಅಂದ್ರೆ ಯಾವ್ದೋ ದೇವ್ರ ಫೋಟೋ ಹಾಕೊಂಡ್ ಬರ್ತಾರೆ. ದೇವ್ರ ಫೋಟೋ ಹಾಕೊಂಡ್ ಬಂದು ಅಮ್ಮ ಅಕ್ಕ ಅಂತ ಮಾತಾಡೋರು ನೀವು ಮನುಷ್ಯರೇನೋ? ಹೊಟ್ಟೆಗೆ ಅನ್ನ ತಿಂತೀರಾ, ಇಲ್ಲ ಕುಣಿಗಲಲ್ಲಿ ಏನಾದ್ರು ಸಗಣಿದು ಫ್ಯಾಕ್ಟ್ರಿ ಗಿಕ್ಟ್ರಿ ಇಟ್ಕೊಂಡು ಫುಡ್ ಫ್ಯಾಕ್ಟ್ರಿ ತರ ಏನಾದ್ರು ಅದನ್ನೇ ಉಣ್ತಾ ಇದ್ದೀರಾ ಮೂರೊತ್ತು ಬೇವರ್ಸಿಗಳ? ನಾಚಿಕೆ ಮಾನ ಮರ್ಯಾದೆ ಇದ್ರೆ ದಿಲೀಪ್ ಕುಣಿಗಲ್ ನಿನಗೆ ಹೇಳ್ತಾ ಇರೋದು. ನಿನ್ನ ಎಲ್ಲ ಆ ಫೇಕ್ ಅಕೌಂಟ್ಗಳನ್ನ ನನ್ನ ಅಕೌಂಟ್ ಇಂದ ವಾಪಸ್ ಹೋಗಕ್ ಕೇಳು, ರೈಟ್ ಹೇಳಕ್ ಕೇಳು. ಅರ್ಥ ಆಯ್ತಾ? ನಿಂದೆಲ್ಲ ಗೊತ್ತಾಗ್ಬಿಟ್ಟಿದೆ ಬಂಡವಾಳ. ನಿನ್ ಫೇಸ್ಬುಕ್ ಏನೋ ಅದು ಬಚ್ಚಿಲು ಕೂಡ ಅಲ್ಲ, ಕಕ್ಕೂಸ್ ಅಂತ ಹೇಳ್ತಾರಲ್ಲ ಆ ತರ ಕಕ್ಕೂಸದು. ಒಂದು ಪೋಸ್ಟ್ ಹಾಕಿದ್ರೆ ಅದ್ರ ಕೆಳಗಡೆ ನೋಡೋ ಎಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ನಿಮ್ಮ ಅಮ್ಮನಿಗೆ ಬೈದಿರೋದು ಅದೆಲ್ಲ ಅನ್ಕೊಂತೀನಿ ನಾನು. ಅಲ್ಲಿ ಹಾಕಿರೋ ಅಷ್ಟು ಕಮೆಂಟು ದಿಲೀಪ ನಿಮ್ಮ ಅಮ್ಮನ್ಗೆ ಹಾಕಿರೋ ಕಮೆಂಟು, ಅಷ್ಟು ಕಮೆಂಟು ನಿನ್ಗೆ ಅಕ್ಕ ತಂಗಿಯರಿದ್ರೆ ಅವ್ರಿಗೆ ಹಾಕಿರೋದು, ನಿಮ್ಮ ಅಜ್ಜಿಗೆ ಹಾಕಿರೋದು, ಸ್ವಂತ ಅಜ್ಜಿಗೆ ಹಾಕಿರೋದು, ನಿಮ್ಮ ಅಪ್ಪನನ್ನ ಎತ್ತ ತಾಯಿಗೆ ಹಾಕಿರೋದು, ನಿಮ್ಮ ಅಪ್ಪನನ್ನ ಎತ್ತಿದಳಲ್ಲ ಆ ಅಜ್ಜಿಗೆ ಹಾಕಿರೋದು ಅಷ್ಟು ಕಮೆಂಟ್ಸ್. ನೀನು ನಿಮ್ಮ ಅಪ್ಪನ ಮಗನೇ ಆದ್ರೆ ಈ ತರ ಕೊಳಕ್ ಕೆಲಸ ಮಾಡದೆ ರಾಜಕಾರಣ ಮಾಡು. ಮೋದಿಜಿ ಜೊತೆಗೆ DP ಹಾಕೋಬಿಡೋದಲ್ಲ, ಏನು ಪ್ರೊಫೈಲ್ ಫೋಟೋ ಹಾಕೊಳ್ಳೋದಲ್ಲ, ನಡ್ಕೊಳಕ್ಕೂ ಬರ್ಬೇಕು. ಆ ಯಪ್ಪ ಹೋಗಿ ಅವರ ವಯಸ್ಸಾಗಿರೋ ತಾಯಿಗೆ ಸೇವೆ ಮಾಡ್ತಾ ಇದ್ದ ಆ ವಯಸ್ಸಲ್ಲೂ ಮೋದಿಜಿ. ನಿಂದೆಲ್ಲೋ ಬುದ್ಧಿ, ನಾಯಿ ಬುದ್ಧಿ. ಅಟ್ಲೀಸ್ಟ್ ಫೋಟೋ ಶೂಟ್ಗಾದ್ರೂ ಅಯ್ಯಪ್ಪ ಹೋಗ್ಬಿಟ್ಟು ಏನೋ ಒಂದ್ ಮಾಡ್ಕೊಂಡ್ ಬರ್ತಿದ್ದ. ನಾಯಿ ಬುದ್ಧಿ ಮಾಡ್ತಾ ಇದೆಯಲ್ಲೋ. ಹೆಣ್ಮಕ್ಳಿಗೆ ಕೆಟ್ಟ ಕೊಳಕು ಬೈದ್ರೆ ಇವನಿಗೆ ಸಂಭ್ರಮ. ಬಹಳ ಒಳ್ಳೆಯವನ್ ಇವನು. ರಾಜಕಾರಣಿ ಅಲ್ಲ, ರಾಜಕಾರಣಿಗಳ ಮನೆಯ ಟಾಯ್ಲೆಟ್ ತೊಳಿಯಕ್ಕೂ ನಿನ್ನಂತ ಅವ್ರನ್ನ ಇಟ್ಕೊಳಲ್ಲ. ಆಯ್ತಾ? ಒಂಥರ ಕೂಲಿ ಕೆಲ್ಸದ ಒಂಥರ ಇಟ್ಕೋತಾರೆ ದಿಲೀಪ. ಪ್ರೊಫೈಲ್ ಅಲ್ಲಿ 1,40,000 ಜನ ಫಾಲೋವರ್ಸ್ ಇಟ್ಕೊಳ್ಳೋದಲ್ಲ, ಅಷ್ಟು ಫೇಕ್ ಅಕೌಂಟ್ಗಳನ್ನ ಇಟ್ಕೊಂಡಿದ್ಯಾ ಅನ್ನೋದು ಗೊತ್ತಾಯ್ತು ನಿನ್ನೆ ನನ್ಗೆ. ಇನ್ನೊಂದು 2 ದಿನದಿಂದ ಅಬ್ಸರ್ವ್ ಮಾಡಿದ್ರೆ ದೊಡ್ಡ ಫೇಕ್ ಫ್ಯಾಕ್ಟ್ರಿ ನಿಂದು. 5 ಜನ ಫಾಲೋವರ್ಸ್ ಇದ್ರು ನಿಯತ್ತಾಗಿರ್ಬೇಕು ಕಣೋ. ಫೇಕ್ ಅಕೌಂಟ್ಗಳನ್ನ ಇಟ್ಕೊಂಡು ಕೆಟ್ಟ ಕೊಳಕು ನಾನು ನೋಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಎಲ್ಲಾ ಫೋಟೋಸ್ಗೂ ಬಂದು ಏನ್ ದೊಡ್ಡ ಇವನು ಅಲ್ವೋ. ಇದೇ ಕೆಲ್ಸನ ನಿಯತ್ತಾಗಿ ಮಾಡು. ರಾಜಕಾರಣ ಮಾಡ್ತೀಯಾ ಮಾಡು, ಬೆಳಿ. ಒಬ್ಬ ಯುವಕ ಬೆಳೆದ್ರೆ ನಮಗೂ ಖುಷಿನೇ. ನೀನ್ ಯಾವ್ದೇ ಪಕ್ಷದಲ್ಲಿ ಬೆಳಿ ಪರವಾಗಿಲ್ಲ, ಅಂದ್ರೆ ನ್ಯಾಯದ ಪರ ನಿಂತ್ಕೋ. ನಿಯತ್ತಿರ್ಬೇಕು ಏನೇ ಕೆಲಸ ಮಾಡಿದ್ರು. ನಿಯತ್ತಿಲ್ದೆ ಮಾಡೋ ಕೆಲ್ಸ ಅದು ಕೆಲ್ಸನೇ ಅಲ್ಲ, ನನ್ ಕಾಲ್ ಧೂಳಿಗೂ ಸಮ ಅಲ್ಲ ಅದು. ಅರ್ಥ ಮಾಡ್ಕೋ. ನೀನು ಬಂದು ನಿಮ್ನೆಲ್ಲ ಫೇಕ್ ಅಕೌಂಟ್ಗಳನ್ನ ಬಿಟ್ಟು ನನ್ನ ಅಕೌಂಟ್ ಮೇಲೆ ದಾಳಿ ಮಾಡಿದ್ನು ನೋಡ್ದೆ. ನಿನ್ ಫೇಸ್ಬುಕ್ ಪೇಜ್ ಅಲ್ಲಿ ಸಾಬಿ. ನಿಮ್ ಪ್ರಕಾರ ನಾವಾದ್ರೂ ಅವ್ರಿಗೆ ಗೌರವ ಸಿಗ್ಲಿ ಅಂತ ಬಯಸೋ ಅಂತವ್ರು, ಸಂವಿಧಾನ ಪಾಲಕರು ನಾವು. ಅವಳು ಯಾವಳೋ ಒಂದು ಪೋಸ್ಟ್ ಹಾಕಿದ್ರೆ ಆ ಪೋಸ್ಟ್ಗೆ ಉತ್ತರ ಕೊಡ್ತೀನಿ ನಾನು. ಟೈಮ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ನಂದು ಒಂದು ಟೈಮ್ ಬರತ್ತೆ, ಅವಾಗ ಕೊಡ್ತೀನಿ ಉತ್ತರ. ಅವಳಿಗೂ ಕೊಡ್ತೀನಿ, ಅವಳನ್ನ ಹುಟ್ಸಿರೋ ಅಪ್ಪನಿಗೂ ಕೊಡ್ತೀನಿ. ಇವತ್ತು ನಿನಗ್ ಕೊಡ್ತಾ ಇದ್ದೀನಿ. ನಿನ್ನ ಹುಟ್ಸಿರುವ ತಂದೆ ತಾಯಿ ನಿನಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ಎಜುಕೇಶನ್ನು ಕೊಟ್ಟಿದ್ರೆ ನೀನು ಹಾಕಿರೋ ಅಷ್ಟು ಪೋಸ್ಟ್ಗಳನ್ನ ಡಿಲೀಟ್ ಮಾಡ್ತೀಯ. ಯಾಕಂದ್ರೆ ನೀನು ಕಮೆಂಟ್ ಕೆಟ್ಟದಾಗ ಬರ್ಲಿ ಅಂತಾನೆ ಹಾಕಿರೋದು. ನೀನು ಕ್ರಿಟಿಸೈಸ್ ಮಾಡ್ರೋ, ಸೈದ್ಧಾಂತಿಕವಾಗಿ ಏನಾದ್ರೂ ವಿಚಾರಗಳಿದ್ರೆ ಕ್ರಿಟಿಸೈಸ್ ಮಾಡಿ. ಆಯ್ತಾ? ಸೊಂಟದ ಕೆಳಗಿನ ಭಾಷೆ ಬಳಕೆ ಮಾಡಿ ಅಲ್ಲ. ಆಯ್ತಾ? ನಿಮ್ಮ ಅಮ್ಮನೂ ಇದಾರೆ, ನಿಮ್ಮ ಅಮ್ಮನಿಗೂ ಸೊಂಟದ ಕೆಳಗಡೆ ಇರತ್ತೆ, ಅಲ್ಲಿಂದಲೇ ನೀನು ಬಂದಿರೋದು. ನಿಮ್ಮ ಅಜ್ಜಿಗೂ ಇರತ್ತೆ, ನಿಮ್ಮ ಅಪ್ಪನೂ ಅಲ್ಲಿಂದಾನೇ ಬಂದಿರೋದು, ಬಿಟ್ವೀನ್ ಲೆಗ್ಸ್. ಇನ್ಯಾರೂ ಬಾಯಿಂದ ಕಕ್ಕಿಲ್ಲ ಅಥವಾ ಯಾರನ್ನೂ ಆಕಾಶದಿಂದ ಉದುರಿಸಿಲ್ಲ. ಆಯ್ತಾ? ನಿಮ್ಗಳಿಗೆ ಹೀಗೆ ಬಿಟ್ರೆ ಸರಿ ಹೋಗಲ್ಲ ಅಂತಾನೆ ವಿಡಿಯೋ ಮಾಡ್ತಾ ಇರೋದು.
ಫೇಕ್ ಅಕೌಂಟ್ಗಳು ಏನಿದೆ ನಿಂದು, ಏನೋ ಅಷ್ಟು ಕೊಳಕಾಗಿ ಮಾತಾಡ್ತಾರೆ. ಕುಣಿಗಲ್ ಜನ ಒಳ್ಳೆಯವರು ಅನ್ಕೊಂಡಿದ್ನಲ್ಲೋ, ಕುಣಿಗಲ್ ಜನ ಒಳ್ಳೆಯವರೇ ಇರ್ತಾರೆ, ನಿನ್ನಂತ ಕ್ರಿಮಿಗಳು ಕೂಡ ಕುಣಿಗಲಲ್ಲಿ ಹುಟ್ಟಿದಾರಲ್ಲ ಅಂತ ಹೇಳಿ ಆಶ್ಚರ್ಯ ಆಗೋಯ್ತು. ನೀನು ನಿನ್ನ ಕಳ್ಳು ಮುಖನೋ, ಆ ಹಾಳದ್ದು ನಿನ್ನ ಫೇಕ್ ಅಕೌಂಟ್ಗಳು ಥೂ ಅಂತ ಅನ್ನಿಸ್ತು ಕಣೋ, ಥೂ ಅಂತ ಅನ್ನಿಸ್ಬಿಡ್ತು. ನಿಮ್ ತಾಯಿ ಅದನ್ನೆಲ್ಲ ನೋಡ್ತಾ ಇದ್ದಾರೋ ಇಲ್ವೋ ನನಗ್ ಗೊತ್ತಿಲ್ಲ, ಆಯ್ತಾ. ಮಹಾ ತಾಯಿ ನಿಮ್ ತಾಯಿ ಎಂತ ಬುದ್ಧಿ ಕಲಿಸಿದಾಳೋ ನಿನಗೆ, 4 ಜನ ಕ್ಯಾಕಸಿ ಥೂ ಅಂತ ಒಗ್ದು ಬಿಡ್ಬೇಕು ಅಂತ ಬುದ್ಧಿ ಕಲ್ತ್ಕೊಂಡಿದ್ಯಾ ನೀನು. ನಿನ್ನ ನಿಮ್ ಪಕ್ಷದವ್ರು ಕೂಡ ಸುಮ್ನೆ ಇರ್ಲಿ, ಇವನು ರೌಡಿ ತರ ಆನ್ಲೈನ್ ರೌಡಿ ಅಂತ ಕರಿತೀನಿ ನಾನು ಇಂಥವ್ರನ್ನೆಲ್ಲ. ಆನ್ಲೈನ್ ರೌಡಿಸಮ್ನ ಮೇಂಟೈನ್ ಮಾಡಕ್ ಇಟ್ಕೊಂಡಿರ್ತಾರೆ. ಆ ಮಹೇಶ್ ವಿಕ್ರಮ್ ಹೆಗಡೆ ಕೂಡ ಇಂಥದೇ ಒಂದು ಟೀಮ್ನ ಸಾಕೊಂಡಿದ್ದಾನೆ. ಅವನ ಬಗ್ಗೆ ಏನು ಒಂದ್ ಲೈನ್ ಬರೆಯಕ್ಕಿಲ್ಲ, ಅವನ ಕಡೆ ಎಲ್ಲಾ ಬೇವರ್ಸಿಗಳು ಬಂದ್ಬಿಡ್ತಾರೆ ಕಯ್ಯ ಕುಯ್ಯೋ ಅಂತ ಹೇಳ್ಕೊಂಡು. ಆ ವಸಂತ ಗಿಳಿಯಾರು, ಈ ಕಿರಿಕೀರ್ತಿ ಅಟ್ಲೀಸ್ಟ್ ಸುಮ್ನೆ ಆದ್ರೂ ಇರ್ತಾರೆ, ಈ ತರ ಕುಯ್ಯೋ ಅಂತ ಕಳ್ಸಲ್ಲ ಹುಡುಗರನ್ನ. ಆ ವಸಂತ ಗಿಳಿಯಾರ್ ಇಟ್ಟಿದ್ದಾನ ಟೀಮು, ಅವ್ರಿಗೆಲ್ಲ ಮೊದ್ಲು ಕ್ಲಾಸ್ ತಗೊಂಡಿದೀನಿ ಆಯ್ತಾ. ಇವತ್ತು ಹೇಳ್ತಾ ಇದ್ದೀನಿ ಕೇಳು, ನೀನ್ ಇದ್ದೇ ತರ ಏನಾದ್ರು ನಡ್ಕೊಂಡ್ರೆ ಇನ್ನ 5 ವರ್ಷಕ್ಕೆ ಸ್ಕ್ರಾಪ್ ಆಗೋಗ್ತೀಯ, ನಿನ್ನದೇ ಪಕ್ಷದಲ್ಲಿ ಸ್ಕ್ರಾಪ್ ಆಗೋಗ್ತೀಯ. ಮೊದ್ಲೇ ನಿನ್ ಪಕ್ಷ ಅಡ್ರೆಸ್ಗಿರಲ್ಲ ಕರ್ನಾಟಕದಲ್ಲಿ, ಇನ್ನ ನಿನ್ನದೇ ಪಕ್ಷದಲ್ಲಿ ಸ್ಕ್ರಾಪ್ ಆಗೋದ್ರೆ ಯಾವ ರಾಜಕೀಯ ಭವಿಷ್ಯನೂ ಇರಲ್ಲ ಕಂದ ನಿನ್ಗೆ. ಅರ್ಥ ಆಯ್ತಾ? ಏನೋ ಯಾವನೋ ಏನೋ ಟೂರ್ ಹೋಗಿದ್ರಂತೆ ಶ್ರೀಕಾಂತ್, ಅಲ್ಲಿಗೆ ಟ್ಯಾಗ್ ಬೇರೆ ಮಾಡ್ತೀಯ. ಅಲ್ಲೋ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಾಕಿ ಅವ್ರು ಯಾರೋ ಸುದ್ದಿ ಚಾವಡಿಯವ್ರು ಹಾಕಿ 2 ಮಿಲಿಯನ್ ವ್ಯೂಸ್ ಹೋಗಿತ್ತು. ನಿಮ್ ಮೋದಿಜಿಯ ದುರಾಡಳಿತದ ಬಗ್ಗೆ ಆ ಇನ್ಸಿಡೆಂಟ್ ಆದಾಗ್ಲೇ ಮಾಡಿದೀನಿ, ಇದು ಉತ್ತರ ಕೊಡಿ ಅಂತ ಟ್ಯಾಗ್ ಬೇರೆ ಮಾಡ್ತಾನೆ. ಅಲ್ಲೊಂದಷ್ಟು ಕಚಡಗಳು ಸೇರ್ಕೊಂಡು ಬೈಲಿ ನನಗೆ ಅಂತ ಹೇಳಿ. ನೋಡೋ, ಇಂಥವಕ್ಕೆಲ್ಲ ಎದುರ್ಕೊಂಡ್ರೆ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಮಾತಾಡುವಂತಹ ನಮ್ಮಂತ ಬೆರಳೆಣಿಕೆಯಷ್ಟು ಹೆಣ್ಮಕ್ಳಿರೋರು ಯಾರೋ ಒಂದಷ್ಟು ಜನ ಸುಮ್ನಾಗೋಗ್ಬೋದು, ಆದ್ರೆ ಈ ಶೈಲಜಾ ಅಮರ್ನಾಥ್ ಸುಮ್ನೆ ಆಗಲ್ಲ. ಅರ್ಥ ಆಯ್ತಾ? ಇಂಥ 1000 ಜನ ಬಂದ್ರು ಹೋಯ್ತು ಅಂತ ಬಿಟ್ಟು ಕಳಿಸ್ತಾ ಇರ್ತೀನಿ ನಾನು. ಆಂಟಿ ಅಲ್ಲ, ಅಜ್ಜಿ ಅಲ್ಲ, ಈ ಜೀವ ಹೋಗೋವರ್ಗುನು ಈ ದೇಶಕ್ಕೋಸ್ಕರನೇ ಮಾತಾಡೋದು ನಾನು. ಫೇಕ್ ಅಕೌಂಟ್ ಅಂತೂ ಮಾಡ್ಕೊಂಡ್ ಬರಲ್ಲ, ಫೇಕ್ ಅಕೌಂಟ್ಗಳನ್ನ ಎನ್ಕರೇಜು ಮಾಡಲ್ಲ. 2 ರೂಪಾಯಿ ಆಸೆಗೆ ಫೇಕ್ ಅಕೌಂಟ್ ಮಾಡ್ಕೊಂಡು ಹೋಗೋ ಜಾಯ್ ಮಂದವ್ರನ್ನ ನನ್ನ ಹತ್ರ ಕೂಡ ಸೇರ್ಸಲ್ಲ. ನಿನ್ನ ಫೇಸ್ಬುಕ್ ಅಕೌಂಟ್ ಅಲ್ಲಿ ಓಪನ್ ಮಾಡ್ಬಿಟ್ಟು ನೋಡು ದಿಲೀಪ, ನೋಡು ಒಂದ್ಸರಿ ಓಪನ್ ಮಾಡಿ ನೋಡು, ಕಮೆಂಟ್ಸ್ ನೋಡು. ನೀನು ನಿಮ್ಮ ಅಮ್ಮನ ಮುಂದೆ ಕೂತ್ಕೊಂಡು ಈ ಕಮೆಂಟ್ಸ್ ನ ಓದ್ತೀಯ ಅಂತ ಆದ್ರೆ ನೀನ್ ಗಂಡು ಮಗ ಕಣೋ, ಇಲ್ಲಾಂದ್ರೆ ಅದೇನೋ ನೀನು. ಅದೇನೋ ಅನ್ನೋದನ್ನ ನೀವೇ ಕಮೆಂಟ್ ಮಾಡ್ರೋ, ಬಂದ್ಬಿಟ್ಟು ನೀವೇ ಕಮೆಂಟ್ ಮಾಡಿ, ನೀನ್ ಅದೇನೋ ಇನ್ನೇನೋ ನೀನು. ಅರ್ಥ ಆಯ್ತಾ ಹೇಳೋದು? ಯಾವತ್ತೂ ಅಷ್ಟೇ ನೋಡು, ಬೈದ್ ಬುದ್ಧಿ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನು ರಾಜಕಾರಣದಲ್ಲಿ ಬೆಳಿಬೇಕು ಅಂತಿದ್ರೆ ಈ ಫೇಕ್ ಅಕೌಂಟ್ಗಳು ಸವಸ ಬಿಡು, ಒಂದು ಒಳ್ಳೆ ಪ್ರೊಫೈಲ್ ಇಟ್ಕೊ. ನೋಡ, ಚಕ್ರವರ್ತಿ ಸೂಲಿಬೆಲೆ ನೋಡ್ಬಿಟ್ಟು ಕಲ್ತ್ಕೊ. ಒಂದು ದಿನ ಕೆಟ್ಟ ಮಾತು ಮಾತಾಡಲ್ಲ ಆ ಮನುಷ್ಯ. ಆ ಮನುಷ್ಯನ ಬಗ್ಗೆ ನೀವೆಷ್ಟೇ ಬರೆದ್ಬಿಟ್ಟು ಹಾಕಿ ಟ್ರೋಲ್ ಮಾಡಿ ಯಾವತ್ತೂ ಬಂದ್ಬಿಟ್ಟು ಆ ವ್ಯಕ್ತಿಯ ಪರವಾಗಿ ಕೆಟ್ಟ ಮಾತುಗಳನ್ನ ಬೈಯಲ್ಲ. ಬಿಕಾಸ್ ಆ ಜನ ಒಂದು ಫಾಲೋವರ್ಸ್ ನೇನ್ ಇಟ್ಕೊಂಡಿದ್ದಾನೆ, ಅದನ್ನ ಜೆನ್ಯೂನ್ ಆಗಿ ಇಟ್ಕೊಂಡಿದ್ದಾನೆ. ಸುಳ್ಳು ಹೇಳಿರ್ಬೋದು, ಚಿನ್ನದ ರಸ್ತೆ ಹಾಕ್ತೀನಿ, ಬದನೆಕಾಯಿ ಹಾಕ್ತಿವಿ, ಅದಾಕ್ತಿವಿ ಅಂತ. ಇಟ್ಸ್ ಓಕೆ, ನೀನ್ ಸುಳ್ಳೇ ಹೇಳು, ಪರವಾಗಿಲ್ಲ. ಆದ್ರೆ ಈ ರೀತಿಯಾದ ಆನ್ಲೈನ್ ರೌಡಿಸಮ್ ಮಾಡಿ ನಿಮ್ ತಂದೆ ತಾಯಿ, ನಿಮ್ ಅಜ್ಜಿ ಕೂಡ ಕೂತ್ಕೊಂಡು ನಿನ್ನ ಈ ಕಮೆಂಟ್ಸ್ ಅನ್ನ ಓದಕ್ಕಾಗಲ್ಲ ಕಣೋ. ಸಾಲದಿದ್ದಕ್ಕೆ ಇನ್ನೊಂದು ಹೇಳ್ತೀನಿ ಕೇಳು, ಯಾರೆಲ್ಲ ಕೆಟ್ಟ ಕಮೆಂಟ್ ಹಾಕವ್ರೆ ಇದನ್ನ ನಾನೇ ಅಂತೇಳಿ ಅವನ ಮುಖ ತೋರಿಸ್ಕೊಂಡು ಓಡಾಡಕ್ಕೂ ಆಗಲ್ಲ. ಅಂತ ಕಚಡಗಳ ಬಗ್ಗೆ ನಾನು ಕೇರ್ಗೂ ಇಟ್ಕೊಳ್ಳಲ್ಲ, ಆಯ್ತಾ. ನೀನು ಅಂತ ಒಬ್ಬ ಕಚಡ ಆಗ್ಬೇಡ, ಮುಖ ಇಟ್ಕೊಂಡು ಒಂದು ಅಕೌಂಟ್ ಮಾಡ್ಕೊಂಡಿದ್ಯಾ ತಾನೆ, ಇನ್ನಾದ್ರೂ ಬದಲಾಗಿ ಒಳ್ಳೆಯವನಾಗು, ಆಯ್ತಾ. ಯಾಕೋ ನಿನಗೆ ಬುದ್ಧಿ ಹೇಳ್ಬೇಕು ಅನ್ನಿಸ್ತು, ಹೇಳಿದೀನಿ, ಬೇಕಾದ್ರೆ ಕಲ್ತ್ಕೋ, ಇಲ್ಲಾಂದ್ರೆ ಹಾಳಾಗೋಗು. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಅವನಿಗೆ ತಲುಪುತ್ತೆ ಬಿಡಿ, ಬೇಕಾದಷ್ಟು ಶೇರ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.